ನಾಗಮಂಗಲದಲ್ಲಿ ಆದಂತಹ ಗಣೇಶ ವಿಸರ್ಜನೆಯ ಹೊತ್ತಿನಲ್ಲಿ ಆದ ಕೋಮು ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ 144 ಸೆಕ್ಷನ್ ಜಾರಿಯಲ್ಲಿದೆ. ಉದ್ರಿಕ್ತರ ಕಿಚ್ಚಿಗೆ ನಾಗಮಂಗಲ ಉದ್ವಿಗ್ನಗೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಸಂಸದರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಈ ರೀತಿ ಗಲಾಟೆಗಳು ಆಗ್ತಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇತ್ತೀಚೆಗೆ ಈ ರೀತಿಯ ಬೆಳವಣಿಗೆಗಳು ಆಗ್ಲಿಕ್ಕೆ ಆರಂಭವಾಗಿದೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ದೊಡ್ಡ ಪೆಟ್ಟು ಬೀಳುತ್ತೆ, ಎಚ್ಚರ ಅಂತ ಎಚ್ಚರಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡುವ ಮೂಲಕವಾಗಿ ಉದ್ರಿಕ್ತರ ಕಿಚ್ಚಿಗೆ ನಾಗಮಂಗಲ ಉದ್ವಿಗ್ನಗೊಳ್ತು. ಕಳೆದ 30-40 ವರ್ಷಗಳಿಂದ ಇಂತಹ ಸನ್ನಿವೇಶ ಇರಲಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಚಿಗುತ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಮೆರವಣಿಗೆ ಬಂದಂತದ್ದು ಆದ್ಮೇಲೆ ಸ್ವಲ್ಪ ಎರಡು ಕ್ಲಾಶ್ ಆಗಿದೆ. ಇಮಿಡಿಯೇಟ್ ಆಗಿ ನಮ್ಮ SP ಅವ್ರಿಗೂ ಮಾತಾಡದೆ ಅವರು ಈಗ ಜಾಸ್ತಿ ಒಂದು ಅರ್ಧ ಗಂಟೆಯಿಂದನೂ ಮಾತಾಡಿದ್ರು. ನಮ್ಮ ಮೈಸೂರು ರೇಂಜ್ DG ಅವ್ರಿಗೂ IG ಅವ್ರಿಗೂ ಮಾತಾಡಿದೀನಿ. ಅವರು ಈಗ ಜಸ್ಟ್ ನಾನು ರೀಚ್ ಆಗ್ತಿದೀನಿ ಅಂತ ಹೇಳ್ತಾರೆ. ಸ್ವಲ್ಪ ಸೀರಿಯಸ್ ಯಾಕಂದ್ರೆ ನೀವು ಹೇಳಿದಂತ ರೀತಿಯಲ್ಲಿ ಕಳೆದ ಬಾರಿನೂ ಒಂದು ಮೈನರ್ ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರು ಪೊಲೀಸ್ ಆಫೀಸರ್ಸ್ ಅನ್ನು. ನಾನು ಚೆಕ್ ಮಾಡ್ಕೊಂಡಾಗ ಸ್ವಲ್ಪ ಬಟ್ ಎರಡು ಗುಂಪುನು ಸ್ವಲ್ಪ ಆದಷ್ಟು ಬೇಗ ಮತ್ತೆ ಸ್ಪ್ರೆಡ್ ಆಗ ಅವಕಾಶ ಕೊಡಬೇಡಿ ಅಂತ ಹೇಳಿ ನಾನು ಆಫೀಸ್ಗೆ SP ಅವ್ರಿಗೂ ಮಾತಾಡಿದ್ದೀನಿ. ಬಟ್ ಸ್ವಲ್ಪ ಕಂಟ್ರೋಲ್ ಯಾಕಂದ್ರೆ ಕಲ್ಲು ತೂರಾಟಗಳೆಲ್ಲ ಆಗಿದೆ ಅಂತ ಹೇಳಿ ಪೆಟ್ರೋಲ್ ಬಾಂಬ್ ಕೆಲವರು ಸ್ವಲ್ಪ ತಿಳಿಗೆ ಮಾಮೂಲಿ ಇತ್ತದೊಂದಾದಾಗ ಇರ್ತಾ ಕೆಲವರೆಲ್ಲ ಅದೊಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಹೇಳಿದೀನಿ. ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿದೀನಿ. ಹೋಗ್ತೀನಿ ನಾನು ನಿಮ್ TV ಮುಖಾಂತರ ಎರಡೂ ಗುಂಪಿಗೆ ಹೇಳ್ತಕ್ಕಂಥದ್ದು ಇದನ್ನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋದು ಒಳ್ಳೇದು. ಇದನ್ನ ಅತಿಯಾಗಿ ಮತ್ತೆ ಒಂದು ಬೇರೆ ರೀತಿಯಲ್ಲಿ ತಗೊಂಡು ಇದನ್ನ ಜನಗಳಲ್ಲಿ ಅಶಾಂತಿ ಉಂಟು ಮಾಡೋದು, ಅಮಾಯಕರ ಸಾವು ನೋವುಗಳಾಗಬಾರ್ದು. ಅದಕ್ಕೆ ನಾನು ಎರಡೂ ಗುಂಪಿನ ಜನಕ್ಕೂ ನಾನು ಮನವಿ ಮಾಡ್ತೇನೆ. ಯಾಕೆಂದ್ರೆ ಇಂತ ಒಂದು ಪರಿಸ್ಥಿತಿನ ಕೆಲವು ತಿಳಿಗೇಡಿಗಳು ಅದನ್ನ ದುರುಪಯೋಗ ಪಡಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾರೆ. ಅದಕ್ಕೆ ಅವಕಾಶ ಆಗೋದು ಬೇಡ. ಪೊಲೀಸ್ ಇಲಾಖೆಯವರು ನಾನು SP ಅವ್ರಿಗೂ ಮಾತನಾಡಿದ್ದೀನಿ. ಸ್ವಲ್ಪ ಯಾವುದೇ ರೀತಿಯಲ್ಲಿ ಯಾರಿಗೂ ಅಸಮಾಧಾನ ಆಗ್ಬಾರ್ದು. ಏನೋ ಒಂದ್ ಕಡೆ ನಮ್ಮನ್ನ ಕಡೆಗಣಿಸಿರೋ ಅನ್ನೋದು ಬರಬಾರ್ದು. ಸ್ವಲ್ಪ ಬಿಗಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಳಿದ್ದೀನಿ ನಾನು. ಅದಕ್ಕೋಸ್ಕರಲೇ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇವತ್ತು ಹಿಂದೆನೋ ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ ನೋಡಿದೀನಿ. ಸರ್ಕಾರಕ್ಕೆ ಈಗಲೂ ಹೇಳೋದು ಯಾವುದೋ ಒಂದು ಗುಂಪನ್ನ ಓಲೈಸ್ಕೊಂಡು ಹೋಗ್ತಕ್ಕಂಥವ್ರು ಮಾಡೋದ್ರಿಂದಲೇನೆ ಅವರಲ್ಲಿ ಈಗ ಒಂದ್ ರೀತಿ ಉದ್ದಡತನ ಪ್ರಾರಂಭ ಆಗಿದೆ. ಯಾಕೆಂದ್ರೆ ಸರ್ಕಾರ ಯಾವುದೇ ಇರಲಿ ಘಟನೆಗಳನ್ನ ಬಿಗಿಯಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಯಾವ್ದೋ ಒಂದು ಗುಂಪನ್ನು ಓಲೈಸ್ಕೊಳಕ್ ಹೋದಾಗ ಒಂದು ವರ್ಗನ ಈ ರೀತಿಯ ಪ್ರಕರಣಗಳು ಅವರಿಗೆ ಸರ್ಕಾರ ನಾವ್ ಏನ್ ಮಾಡಿದ್ರು ನಮ್ಗೆ ರಕ್ಷಣೆ ಇದೆ ಅಂತಕ್ಕಂಥ ಒಂದು ಭಾವನೆ ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಅಧಿಕಾರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಿಂತ ಇಶ್ಯೂಗಳನ್ನ ಯಾವುದೇ ಒತ್ತಾಯಕ್ಕೆ ಮಣಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಕಲ್ಲು ನೇಟ್ ಬಿದ್ದೆ ಪೊಲೀಸ್ನವ್ರಿಗೂ ಏಟಾಗಿದೆ, ಮತ್ತೆ ನಮ್ಮ ಜನಗಳಿಗೂ ಸ್ವಲ್ಪ ಕಲ್ಲೇಟ್ ಬಿದ್ದಿದೆ ಅಂತ ಹೇಳ್ತಾರೆ. ಒಂದು 10-15 ಜನಕ್ಕೆ ಅಂತ ಹೇಳ್ತಾರೆ. ಜೀವಾನಿ ಏನೋ ಆಗಿಲ್ಲ. ಒಂದು ಅಂಗಡಿಗೆ ಏನೋ ಬೆಂಕಿ ಇಟ್ಟಿದ್ದಾರೆ, ಬೈಕ್ ಗಳಿಗೆ ಒಂದು 4 ಬೈಕ್ ಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಮಾಯಕರುಗಳ ಮೇಲೆ ಇದೆಲ್ಲ ದಬ್ಬಾಳಿಕೆ ಆಗೋದು. ಇದರಲ್ಲಿ ಕಲ್ಪಿಟ್ಗಳಿದ್ರೆ ಅವ್ರು ಯಾರು ಇದ್ರಲ್ಲಿ ಸಿಗಾಕೊಳ್ಳಲ್ಲ. ಅಮಾಯಕರು ತೊಂದರೆಗೆ ಒಳಗಾಗ್ತಾರೆ. ಅದು ಆಗ್ಬಾರ್ದು.